ಸುಮಾರು ಒಂದು ಡೈಲಿ 20-30 ಪೇಷಂಟ್ ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡ್ತೀನಿ ಡೈಲಿ. ಟ್ರೀಟ್ಮೆಂಟ್ ಮಾಡಿದಾಗ ನಾ ಏನು ಕಂಡು ಹಿಡಿಯಾಕತ್ತೀನಿ ಅಂತಂದ್ರೆ ಎಲ್ಲ ಪೇಷಂಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದು 20-30 ಪೇಷಂಟ್ದಾಗ ಒಂದು 15-20 ಯಾವ ಕಾಂಪ್ಲಿಕೇಶನ್ ಇರ್ತಾವೆ. ಯಾವ್ದು ಕಣ್ಣಿಂದರೆ ಕಾಂಪ್ಲಿಕೇಶನ್ ಇರ್ತೈತಿ, ಹಾರ್ಟ್ದರೆ ಕಾಂಪ್ಲಿಕೇಶನ್ ಇರ್ತೈತಿ, ಕಿಡ್ನಿದರೆ ಕಾಂಪ್ಲಿಕೇಶನ್ ಇರ್ತೈತಿ. ಸೊ ಇದಕ್ಕೆ ನಾವು ಎಲ್ಲರೂ ಸೇರಿ ಏನು ಮಾಡ್ಬೇಕಾಗೈತಿ, ಇದನ್ನ ಕಾಂಪ್ಲಿಕೇಶನ್ ಆಗಲ್ದಂಗ ನಮಗೆ ರೋಗ ಮುಕ್ತ ಆಗಾಕ ಏನೇನು ಮಾಡ್ಬೇಕಾಗೈತಿ ಅಂತಂದ್ರೆ ಸೊ ಏನು ಅವೇರ್ನೆಸ್ ಅಂತಂದ್ರೆ ನಾವು ಪ್ರೀ ಡಯಾಬಿಟಿಸ್ನಾಗ ಇದು ಕಂಡುಹಿಡಿಬೇಕು. ಏನು ಪ್ರೀ ಡಯಾಬಿಟಿಸ್ ಅಂದ್ರೆ ಶುಗರ್ ಬರೋಕ್ಕಿಂತ ಮುಂಚೆ ನಾವು ಕಂಡುಹಿಡಿಬೇಕಾಗಿತ್ತು. ಇನ್ನೇನು ಕಂಡುಹಿಡಿದು ಒಂದು ಖಾಲಿ ಹೊಟ್ಟೆಲಿ ಶುಗರ್ ಚೆಕ್ ಮಾಡ್ಕೋಬೇಕು, ನಾಷ್ಟ ಆದ್ಮೇಲೆ ಶುಗರ್ ಚೆಕ್ ಮಾಡ್ಕೋಬೇಕು, ಆಮೇಲೆ 3 ತಿಂಗಳು ಶುಗರ್ ಇರುತ್ತೆ HbA1c. ಇದನ್ನ ಚೆಕ್ ಮಾಡಬೇಕು ಅಂದ್ರೆ ನಾವು ಯಾವ್ದಾರೆ ಚಲೋ ಇದ್ದಿದ್ದ ಫಿಸಿಷಿಯನ್ ಅಂದ್ರೆ ಡಯಾಬಿಟಲಾಜಿಸ್ಟ್ ಇದು ಹೋಗಿ ಭೇಟಿ ಆದೇವು ಅಂದ್ರೆ ಅವ್ರು ಏನ್ ಮಾಡ್ತಾರೋ ಇಲ್ಲ ನಿಮ್ಗೆ ಶುಗರ್ ಬರಬಹುದು, ಇಲ್ಲ ನಿಮ್ಗೆ ಇಲ್ಲ, ನಿಮ್ಗೆ ಬಂದಿದ್ದಂದ್ರೆ ಅದಕ್ಕೆ ಏನ್ ನಾವು ಟ್ರೀಟ್ಮೆಂಟ್ ಕೊಡಬೇಕು, ನಿಮ್ಗೆ ಏನ್ ಕಾಂಪ್ಲಿಕೇಶನ್ ಆಗೈತಿ. ಸೊ ಇವನ್ನೆಲ್ಲ ಅಳವಡಿಸ್ಕೋಬೇಕು ನಾವು. ಸೊ ಪ್ರೀ ಡಯಾಬಿಟಿಸ್ ಇತ್ತಂದ್ರೆ ನಮ್ಗೆ ಏನೇನು ನಾವು ಮಾಡಬೇಕು, ಒಂದು ಪ್ರೀ ಡಯಾಬಿಟಿಸ್ ಇತ್ತಂದ್ರೆ ಒಂದು ಮೆಟ್ಫಾರ್ಮಿನ್ ಅಂತಂದು ಗುಳಿಗೆ ಐತಿ, ಅದನ್ನು ತಗೋಬಹುದು. ಅದ್ರ ಜೊತೆ ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಯೋಗಾಸನ ಮಾಡಬೇಕು, ಡೈಲಿ 20 to 30 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಬೇಕು, ಆಮೇಲೆ ಡೈಟ್ ಮಾಡಬೇಕು. ಸೊ ಈಗಿಂದ ಇದ್ರಾಗ ವರ್ಡ್ನಾಗ ಏನಾಗೈತಿ, ಡೈಟ್ ಅನ್ನ ಮೇನ್ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾಯ್ತು ನಾವು. ಯಾಕಂದ್ರೆ ಈಗ ಜಂಕ್ ಫುಡ್ ಬರೋದ್ರಿಂದ, ಇವು ಪಿಜ್ಜಾ ಬರ್ಗರ್ ಬರೋದ್ರಿಂದ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಯ್ತು ನಾವು. ಸೊ ಅದ್ರ ಸಂಬಂಧನ ಅದನ್ನೊಂದು ಅವಾಯ್ಡ್ ಮಾಡೋದು. ಮತ್ತೆ ಎಲ್ಲಾರ್ದು ಏನಾಗೈತಿ, ರಾತ್ರಿ ಲೇಟ್ ಆಗಿ ಮಾಡ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು, ಇದೊಂದು ಬಹಳ ಅನಾನುಕೂಲ ಆಗಿದೆ. ಸೊ ವಿ ಶುಡ್ ಟೇಕ್ ಅರ್ಲಿ ಟು ದ ಬೆಡ್ ಅಂಡ್ ಅರ್ಲಿ ಇನ್ ದ ಮಾರ್ನಿಂಗ್. ಇದನ್ನೊಂದು ನಾವು ಎಲ್ಲರೂ ಅಳವಡಿಸ್ಕೋಬೇಕಾಗೈತಿ. ಸೊ ಇದು ಮಾಡೋದ್ರಿಂದ ನಮ್ಗೆ ಏನಾಗೈತಿ, ಈ ಶುಗರ್ದಿಂದ ನಮ್ಗೆ ಏನೇನು ಡೆತ್ ರೇಟ್ಸ್ ಅದಾವ, ಏನೇನು ಸಾಯೋ ಅಂತ ಸಂಖ್ಯೆ ಅದಾವ, ಇವು ಕಡಿಮೆ ಆಗೋ ಚಾನ್ಸಸ್ ಅದಾವ. ಸೊ ಅದಕ್ಕೆ ಎಲ್ಲರೂ ಇದನ್ನ ಅಳವಡಿಸ್ಕೊಂಡು ಇದು ಮಾಡ್ಕೋಬೇಕು. ಆಮೇಲೆ ಎಲ್ಲರೂ ಏನ್ ಮಾಡಬೇಕು, ಆಫ್ಟರ್ 40 years ಬೆಟರ್ ಟು ಗೋ ಫಾರ್ ಶುಗರ್ ಚೆಕ್ ಮಾಡ್ಕೋತೀವಿ. ನಮ್ದು ಯಾವ್ದಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ನಮ್ಮ ಫಾದರ್ ಮದರ್ಗೆ ಏನ್ರಿ ಹಿಸ್ಟ್ರಿ ಇತ್ತು ಅಂದ್ರೆ ನಮ್ಗೆ ಏನ್ರಿ ಸಡನ್ ಆಗಿ ವೇಟ್ ಲಾಸ್ ಆಗ್ತಿತ್ತು, ನಮ್ಗೆ ಏನ್ರ ಅಂಗಾಲ್ ಹೊರ ಹಾಕಿದ್ದು ಏನ್ರ ಆಗ್ತಿತ್ತು ಅಂದ್ರೆ ಇಮಿಡಿಯೇಟ್ ನೀವು ಒಬ್ರು ಡಾಕ್ಟರ್ ಕಡೆ ಹೋಗಿ ಶುಗರ್ ಚೆಕ್ ಮಾಡ್ಕೊಂಡು ಇದು ಮಾಡೋದು ಚಲೋ.